7ನೇ ಅಧ್ಯಾಯದ 19ನೇ ಶ್ಲೋಕ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಂ ಇತಿ ಸಹ ಮಹಾತ್ಮ ಸುದುರ್ಲಭಃ. ಅಲ್ಲೇನ್ ಬಂತು? ಯುಕ್ತಾತ್ಮ ಆಸ್ಥಿತಃ ಜ್ಞಾನಿ. ಆ ಯುಕ್ತಾತ್ಮನಿದ್ದಾನಲ್ಲ ಜ್ಞಾನಿ, ಅವನು ಅನುತ್ತಮ ಮಾಂ ಏವ ಗತಿಂ ಆಪ್ನೋತಿ, ನನ್ನನ್ನೇ ಪಡಿತಾನೆ, ನನ್ನ ಲೋಕಕ್ಕೆ ಬರ್ತಾನೆ ಅಂತಾಯ್ತು. ಅಲ್ಲೇನು? ಜ್ಞಾನಿ ಭಗವಂತನನ್ನ ಸೇರ್ತಾನೆ. ಜ್ಞಾನಿ ಭಗವಂತನನ್ನ ಸೇರೋದು ಅಂದ್ರೆ ವೈಕುಂಠಕ್ಕೆ ಹೋಗ್ತಾನೆ, ಮುಕ್ತಿಗೆ ಹೋಗ್ತಾನೆ ಅಂತ ಅರ್ಥ. ಎಲ್ಲ ಬಂಧನಗಳಿಂದ ದೂರನಾಗಿ ಮುಕ್ತಿಗೆ ಹೋಗ್ತಾನೆ ಅಂತ. ಹಾಗಾದ್ರೆ ನಮಗೂ ದೇವರ ಬಗ್ಗೆ ಗೊತ್ತಿದೆ. ನಾವು ಗೀತೆ, ರಾಮಾಯಣ, ಮಹಾಭಾರತ, ಒಂದ್ ಸ್ವಲ್ಪ ವೇದ ಗೀತೆ ಎಲ್ಲ ಓದ್ಕೊಂಡು ದೇವರ ಬಗ್ಗೆ ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ನಾವು ಮುಕ್ತಿಗೆ ಹೋಗ್ತೀವಾ? ಮುಕ್ತಿಗೆ ಹೋಗುವ ಅರ್ಹತೆ ನಮಗೂ ಬಂದ್ಬಿಡತ್ತಾ ಅಂತ? ಹಾಗಾದ್ರೆ ಬಂತು ಅಂತ ನಾವೊಂದು ಕೆಲವರು ಹೇಗಿರುತ್ತೆ ಅಂದ್ರೆ, ಸ್ವಲ್ಪ ಏನಾದ್ರೂ ಅನುಕೂಲತೆಗಳಾದ ಕೂಡಲೇ ಅಹಂಕಾರ ಬರುವಂತ ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾವು ಕೃಷ್ಣನ ಹೇಳ್ಬಿಟ್ಟಿದ್ದಾನೆ, ಜ್ಞಾನಿ ನನ್ನನ್ನು ಸೇರ್ತಾನೆ, ಜ್ಞಾನಿಗೆ ಮುಕ್ತಿ. ಮುಕ್ತಿ ಅನ್ನೋದು ದೊಡ್ಡ ಸಂಪತ್ತು. ಅದ್ರ ಮುಂದೆ ಮತ್ತೆ ಯಾಕಂದ್ರೆ ಅದಕ್ಕೆ ಅನುತ್ತಮಾಂ ಗತಿ ಬಂದಿದೆ. ಅದ್ರ ಅಷ್ಟು ದೊಡ್ಡ ಒಂದು ಸುಖ ಸ್ಥಾನ, ಅಷ್ಟು ಶ್ರೇಷ್ಠ ಸ್ಥಾನ ಇನ್ ಜಗತ್ತಲ್ಲಿ ಯಾವುದೂ ಇಲ್ಲ. ಅದೇ ಉತ್ಕೃಷ್ಟವಾದದ್ದು. ಅದ್ರ ಮುಂದೆ ಮತ್ತೆಲ್ಲವೂ ಕೂಡ ಅತ್ಯಂತ ಕನಿಷ್ಠವಾದದ್ದು. ಅಲ್ಲಿಗೆ ದೇವರ ಬಗ್ಗೆ ತಿಳ್ಕೊಂಡ್ರೆ ಮುಕ್ತಿಗೆ ಹೋಗ್ತೀವಿ. ನಮಗೂ ಕೂಡ ದೇವರ ಬಗ್ಗೆ ಗೊತ್ತು, ನಾವು ಮುಕ್ತಿಗೆ ಹೋಗ್ತೀವಿ, ನಾವು ಶ್ರೇಷ್ಠರು ಅನ್ನೋ ಅಹಂಕಾರ ನಮಗೆ ಬಂದ್ಬಿಡಬಾರದು. ಯಾಕಂದ್ರೆ ದೇವರ ಬಗ್ಗೆ ಏನೋ ನಮ್ಗೆ ಗೊತ್ತಿದೆ, ಅಲ್ಪ ಸ್ವಲ್ಪ ಗೊತ್ತಿದೆ ಅಷ್ಟೇ. ಇಷ್ಟು ತಿಳಿದ ಮಾತ್ರ ದೇವರ ಕಡೆಗೆ ಹೋಗೋದಲ್ಲ. ಅಥವಾ ದೇವರ ಬಗ್ಗೆ ಏನೋ ಸ್ವಲ್ಪ ತಿಳ್ಕೊಂಡ್ಲೆ ಆ ತಕ್ಷಣ ಅದೇ ಜನ್ಮದಲ್ಲಿ ಮುಕ್ತಿ ಅಂತಲ್ಲ. ಬಹೂನಾಂ ಜನ್ಮನಾಮಂತೆ, ಒಂದಲ್ಲ ಎರಡಲ್ಲ, ಅನೇಕ ಜನ್ಮಗಳು ಕಳಿಬೇಕು. ಆ ಸಂಚಿತ ಕರ್ಮ ಅಂತ ಇರುತ್ತೆ, ಸ್ಟಾಕ್ ಕರ್ಮದ ಒಂದು ಸ್ಟಾಕ್ ಇರುತ್ತೆ, ಅದೆಲ್ಲ ಕರಗಬೇಕು. ಆಗಾಮಿ ಕರ್ಮ ಯಾವುದು ಕೂಡ ಹುಟ್ಟಬಾರದು. ನಾವು ಈ ಜನ್ಮದಲ್ಲಿ ಮಾಡ್ತಕ್ಕಂಥ ಪುಣ್ಯ ಪಾಪಗಳಿಂದಾಗಿ ಇನ್ನೊಂದಷ್ಟು ಕರ್ಮಗಳ ಲೇಪ ಆಗ್ತಾ ಹೋಗುತ್ತೆ. ಅದ್ಯಾವುದು ಮತ್ತೆ ಹುಟ್ಟಬಾರದು. ಮತ್ತು ಪ್ರಾರಬ್ಧ ಕರ್ಮ ಅಂತ ಏನಿರುತ್ತೆ ಅದೆಲ್ಲ ಕೂಡ ಮುಗಿಬೇಕು. ಹೀಗೆ ಕರ್ಮದ ಒಂದು ಗಂಟು ಇರುತ್ತಲ್ಲ, ಅದೆಲ್ಲ ಮುಗಿಬೇಕು. ಅದೆಲ್ಲ ಮುಗಿದ ಮೇಲೆ ದೇವರನ್ನು ಸೇರೋದು ಹೊರತು ದೇವರ ಬಗ್ಗೆ ಏನೋ ಅಲ್ಪ ಸ್ವಲ್ಪ ತಿಳಿದು ಕೂಡಲೇ ಮುಕ್ತಿಗೆ ಹೋಗೋದಲ್ಲ. ಮತ್ತೆ ದೇವರನ್ನ ಸುಮ್ಮನೆ ನಾವು ಯಾವುದೋ ಶಾಸ್ತ್ರ, ರಾಮಾಯಣ, ಪುರಾಣ ಇವುಗಳು ಹೇಳಿದ್ದನ್ನ ದೇವರನ್ನ ತಿಳ್ಕೊಂಡ್ ಕೂಡಲೇ ಮುಕ್ತಿಗೆ ಹೋಗೋದಲ್ಲ. ನಾವು ಅಂತ ದೇವರನ್ನ ಕಾಣಬೇಕು. ನಮ್ಮ ಸ್ವರೂಪೇಂದ್ರಿಯ ಅಂತ ಇರುತ್ತೆ. ನಮ್ಮ ಈ ದೇಹದಲ್ಲಿರುವಂತ ಕಣ್ಣು ಅದು ಪ್ರಾಕೃತವಾದದ್ದು, ಪ್ರಕೃತಿಯಿಂದ ನಿರ್ಮಾಣವಾದ ಕಣ್ಣು. ಆದರೆ ಈ ದೇಹದ ಒಳಗಡೆ ಆತ್ಮ ಅಂತಿದ್ದಾನೆ, ಅವನು ಅಪ್ರಾಕೃತ. ಆತ್ಮನಿಗೆ ಅಪ್ರಾಕೃತನಾದ ಆತ್ಮನನ್ನೇ ಸಾಕ್ಷಿ ಅಂತ ಕರೆಯೋದು. ಆ ಸಾಕ್ಷಿಗೊಂದು ಇಂದ್ರಿಯ ಅಂತ ಇರುತ್ತೆ. ಆ ಇಂದ್ರಿಯದ ಮೂಲಕವಾಗಿ ಭಗವಂತನನ್ನ ಕಾಣಬೇಕು. ಅವನು ಜ್ಞಾನಿ ಹೊರತಾಗಿ ದೇವರ ಒಂದು ಪ್ರತಿಮೆಯನ್ನು ನೋಡು ಬಂದೆ, ತಿರುಪತಿಗೆ ಹೋಗಿ ಶ್ರೀನಿವಾಸನ ಪ್ರತಿಮೆ ನೋಡು ಬಂದೆ, ಉಡುಪಿಗೆ ಹೋಗಿ ಕೃಷ್ಣನ ಪ್ರತಿಮೆ ನೋಡು ಬಂದೆ, ನನಗೂ ಕೂಡ ದೇವರ ಬಗ್ಗೆ ಜ್ಞಾನ ಇದೆ, ಮುಕ್ತಿ ಅನ್ನೋ ಅಹಂಕಾರ ಅಥವಾ ಒಂದು ಅಜ್ಞಾನ ನಮಗೆ ಬರಬಾರದು. ದೇವರನ್ನ ಕಾಣೋದು ಅಂದ್ರೆ ನಾವು ನಮ್ಮ ಒಳಗಣ್ಣಿನ ಮೂಲಕವಾಗಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳೋದು. ಹಾಗೆ ಸಾಕ್ಷಾತ್ಕರಿಸಿಕೊಂಡರೂ ಕೂಡ ತತ್ಕ್ಷಣದಲ್ಲೇ ಮುಕ್ತಿ ಅಲ್ಲ. ಉದಾಹರಣೆಗೆ ಧ್ರುವ, ಪುಟ್ಟ ಬಾಲಕ ಧ್ರುವ ನಾರದರ ಉಪದೇಶದಂತೆ ತಾಯಿಯಾಗಿರ್ತಕ್ಕಂಥ ಸುನೀತಿಯ ಒಪ್ಪಿಗೆಯನ್ನ ಪಡೆದು ಕಾಡಿಗೆ ಹೋಗಿ ವಾಸುದೇವ ದ್ವಾದಶಾಕ್ಷರ ಜಪವನ್ನ ಮಾಡಿ ಆ ವಾಸುದೇವ ರೂಪಿಯಾಗಿರ್ತಕ್ಕಂಥ ಭಗವಂತನನ್ನ ತನ್ನ ಒಳಗಣ್ಣಿನ ಮೂಲಕವಾಗಿ ಕಂಡು ಒಳ ಪ್ರಪಂಚದಲ್ಲಿ ಮಾಯವಾದಾಗ ಕಣ್ಣು ತೆಗೆದು ನೋಡಿದಾಗ ಹೊರಗಡೆನೂ ದೇವರನ್ನ ಕಾಣ್ತಾನೆ. ಆದ್ರೆ ಧ್ರುವ ತಕ್ಷಣ ಮುಕ್ತಿಗೆ ಹೋಗ್ತಾನ? ಇಲ್ಲ. ಧ್ರುವ ಮಂಡಲದ ಆಧಿಪತ್ಯವನ್ನ ಹೊಂದಿ ಆ ಧ್ರುವ ಮಂಡಲ, ಆ ಶಿಂಶುಮಾರ ಮಂಡಲ ಲೋಕ ಅಂತ ಏನಿದೆ ಧ್ರುವ ಮಂಡಲ, ಅಲ್ಲಿ ಆಧಿಪತ್ಯವನ್ನ ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಅನುಭವಿಸಿ ಆಮೇಲೆ ಬ್ರಹ್ಮಕಲ್ಪದಲ್ಲಿ ಬ್ರಹ್ಮಕಲ್ಪದ ಪ್ರಲಯದ ಸಂದರ್ಭದಲ್ಲಿ ಬ್ರಹ್ಮದೇವರ ಜೊತೆ ಮುಕ್ತಿ ಹೋಗೋದು. ಅಂದ್ರೆ ಜ್ಞಾನ ಬಂದ ಕೂಡಲೇ ಮುಕ್ತಿ ಅಂತಲ್ಲ, ಅದಕ್ಕೆ ಅನೇಕ ಜನ್ಮಗಳು ಬೇಕು. ಆ ಮುಕ್ತಿಗೆ ಹೋಗ್ಲಿಕ್ಕೆ ಒಂದು ಯೋಗ್ಯತೆ ಬರ್ಲಿಕ್ಕೆ ಅನೇಕ ಜನ್ಮ, ಯೋಗ್ಯತೆ ಬಂದ್ರೆ ಮುಕ್ತಿ ಹೋಗ್ಲಿಕ್ಕೆ ಕೂಡ ಅನೇಕ ಜನ್ಮಗಳು ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಬಹೂನಾಂ ಜನ್ಮನಾಮಂತೆ, ಅಲ್ಲಿಗೆ ಎಷ್ಟೋ ಜನ್ಮ ಆದ್ಮೇಲೆ ನಮ್ಗೆ ಮುಕ್ತಿ ಸಿಗೋದು ಅಂತ ಹೇಳಿದ್ರೆ ಯಾವುದೋ ಕೊನೇ ಜನ್ಮ ಅಂತಿದೆಯಲ್ಲ, ಕೊನೇ ಜನ್ಮದಲ್ಲೇ ದೇವರನ್ನ ತಿಳಿಯೋ ಪ್ರಯತ್ನ ಮಾಡೋಣ. ಯಾವುದೋ 100ನೇ ಜನ್ಮ, ಆ 100ನೇ ಜನ್ಮದಲ್ಲಿ ಮುಕ್ತಿಗೆ ಹೋಗುವ ಅರ್ಹತೆ ನಮಗೆ ಬರುತ್ತೆ. ಈ ಸುಮ್ಮನೆ 99 ಜನ್ಮಗಳ ಒಂದು ಪ್ರಯತ್ನ ಯಾಕೆ? ಆರಾಮಾಗಿದ್ದು ಬಿಡೋಣ ಅಂತ ಅನ್ಕೊಳ್ಬಾರದು.
ನೋಡಿ, ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು. ಸಾಯುವ ಸಂದರ್ಭದಲ್ಲಿ ದೇವರ ಸ್ಮರಣೆ ಬರಬೇಕು. ಸಾಯುವ ಸಂದರ್ಭದಲ್ಲಿ ದೇವರ ಸ್ಮರಣೆ ಬರಬೇಕು ಅಂದ್ರೆ ಇಡೀ ಜೀವನ ನಾವು ಒಳ್ಳೆ ಸದ್ವಿಚಾರಗಳನ್ನ ಮಾಡಬೇಕು. ದೇವರ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡ್ತಾ ಇರಬೇಕು. ಅಂದ್ರೆ ಮಾತ್ರ ಕೊನೆ ಕಾಲದಲ್ಲಿ ದೇವರನ್ನ ತಿಳಿಲಿಕ್ಕೆ ಸಾಧ್ಯವಾಗತ್ತೆ. ಅದೇ ತರದಲ್ಲಿ ಅನೇಕ ಜನ್ಮಗಳ ನಂತರದಲ್ಲಿ ನಾವು ಮುಕ್ತಿಗೆ ಹೋಗ್ಬೇಕು ಅಂದ್ರೆ ಆ 16 ಜನ್ಮಗಳಲ್ಲೂ ಕೂಡ ದೇವರನ್ನ ತಿಳಿಯುವ ಪ್ರಯತ್ನ ಮಾಡ್ತಾ ಇರಬೇಕು. ನಾವು ಗಳಿಸಿರ್ತಕ್ಕಂಥ ಆಸ್ತಿ, ಹೆಸರು, ಸ್ಥಾನ, ಮಾನ ಅದೆಲ್ಲ ನಾಶ ಆಗತ್ತೆ. ಆದರೆ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ತತ್ವಜ್ಞಾನ, ದೇವರ ಬಗ್ಗೆ ತಿಳುವಳಿಕೆ ಅಂತೇನಿದೆ, ಅದು ನಮ್ಮ ಜೊತೆಯಲ್ಲೇ ಇರುತ್ತೆ. ಹಿಂದೆ ಬಂತು, ಪೂರ್ವಾಭ್ಯಾಸೇನ ಕೌಂತೆಯ ಕ್ರಿಯತೆ ಶವಶೋಪಿ ಸಹ. ಪೂರ್ವಾಭ್ಯಾಸ, ಪೂರ್ವ ಜನ್ಮದ ಸಂಸ್ಕಾರ ಅನ್ನೋದು ನಮಗೆ ಮುಂದೆ 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 ಹೋಗ್ತಾ ಹೋಗುತ್ತೆ. ಹಾಗಾಗಿ ನಾವೇನು ಇವತ್ತು ಈ ಜನ್ಮದಲ್ಲಿ ಒಂದಷ್ಟು ಕೃಷ್ಣನ ಮಾತನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ, ಇದು ವ್ಯರ್ಥ ಅಲ್ಲ. ನಮ್ಮ ಈ ಜೀವನ ಮುಗಿದ್ರೂ ಕೂಡ ನಮ್ಮ ಮುಂದಿನ ಜನ್ಮ ಅಂತ ಬಂದಾಗ ನಾವೀಗ ಕಲ್ತದ್ದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಒಳಗೆ ಕೂತಿರತ್ತೆ, ಅದು ಪ್ರಕಟವಾಗತ್ತೆ. ಅದು ಅದ್ರ ಜೊತೆಗೆ ಆ ಮುಂದಿನ ಜನ್ಮದಲ್ಲಿ ಕಲಿಯೋದೇನಿದೆ ಅದು ಮತ್ತೆ ಹೊಸದಾಗೆ ಆಡ್ ಆಗ್ತಾ ಹೋಗುತ್ತೆ ಹೊರತು ಈಗ ಕಲ್ತಿದ್ದೆ ಅದು ಡಿಲೀಟ್ ಆಗುವಂತ ಕ್ರಮ ಇಲ್ಲ. ಅದೆಲ್ಲವೂ ಕೂಡ ನಮ್ಮಲ್ಲಿ ಹಾಗೇ ಇರುತ್ತೆ. ಯಾಕಂದ್ರೆ ದೇಹ ನಾಶ ಆದ್ರೂ ಕೂಡ ಈ ಅನಿರುದ್ಧ ದೇಹ ಅಂತ ಒಂದಿರುತ್ತೆ, ಅದು ಹಾಗೇ ಇರುತ್ತೆ. ಜಡವಾದ ಮನಸ್ಸು ಅಂತ ಇರುತ್ತೆ, ಅದು ಹಾಗೇ ಇರುತ್ತೆ. ಅದರಲ್ಲಿ ಎಲ್ಲ ಸಂಸ್ಕಾರಗಳು ಕೂತಿರುತ್ತೆ. ಅನಿರುದ್ಧ ದೇಹ ಮತ್ತು ಜಡವಾದ ಮನಸ್ಸಿನಲ್ಲಿ ಸಂಸ್ಕಾರಗಳು ಕೂತಿರುತ್ತೆ. ಅದು ಮುಂದಿನ ಜನ್ಮದಲ್ಲಿ ಆ ಹೀಗೆ ಅಲ್ಲಿ ಸ್ವಲ್ಪ ಅಧ್ಯಯನ ಮಾಡುವ ಒಂದು ಪ್ರಯತ್ನ ಅಥವಾ ಮಾರ್ಗಕ್ಕೆ ನಾವು ಹೋದ್ರು ಅದು ನಮ್ಮನ್ನು ಹಾಗೆ ಒಂದು ಒಳ್ಳೆಯ ಒಂದು ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಅವಶೋಪಿ ಸಹ ಅಂತ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ ಅವನು ನಮಗೆ ಮಾರ್ಗದರ್ಶನವನ್ನ ಮಾಡ್ತಾ ಹೋಗ್ತಾನೆ. ಅವನು ನಮಗೆ ಒಳ್ಳೆ ಜ್ಞಾನವನ್ನ ಕೊಡ್ತಾ ಹೋಗ್ತಾನೆ. ಅದರಿಂದಾಗಿ ಪಡೆದಿರತಕ್ಕಂಥ ಜ್ಞಾನ ಅದು ನಾಶ ಆಗುವುದು ಅಂತಿಲ್ಲ. ನಾವು ಸಂಪಾದಿಸಿರತಕ್ಕಂಥ ಹಣ ನಾಶವಾಗತ್ತೆ, ನಾವು ದಷ್ಟಪುಷ್ಟವಾಗಿ ಬೆಳೆಸಿರ್ತಕ್ಕಂಥ ದೇಹ ನಾಶ ಆಗತ್ತೆ ಹೊರತು ನಾವು ಪಡೆದಂತ ಜ್ಞಾನ ಅದು ಎಂದೆಂದಿಗೂ ಹಾಗೆ ಮುಂದುವರಿತಾ ಹೋಗುತ್ತೆ. ಅದನ್ನು ಕೃಷ್ಣ ಹೇಳೋದು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಜ್ಞಾನವನ್ನ ಪಡೆದು ಮಾಂ ನನ್ನನ್ನು ಪ್ರಪದ್ಯತೆ ಸೇರುತ್ತಾನೆ. ದೇವರನ್ನ ಸೇರ್ಬೇಕು. ಮುಕ್ತಿಯನ್ನ ಪಡಿಬೇಕು ಅಂದ್ರೆ ಸುಮ್ಮನೆ ಹೋಗಕ್ಕಾಗೋದಿಲ್ಲ. ಮುಕ್ತಿಗೆ ಟಿಕೆಟ್ ಇರಬೇಕು. ಆ ಟಿಕೆಟೇ ಜ್ಞಾನ. ಟಿಕೆಟ್ ಇಲ್ಲದೆ ಒಳಗೆ ಪ್ರವೇಶ ಇರೋದಿಲ್ಲ ಅಲ್ವಾ. ಆ ಪ್ರವೇಶದ ಒಂದು ಚೀಟಿ ಬೇಕು. ಪ್ರವೇಶದ ಚೀಟಿ ಯಾವುದು ಅಂದ್ರೆ ಅದೇ ಭಗವಂತನ ತತ್ವಜ್ಞಾನ. ಆ ಜ್ಞಾನವನ್ನ ಯಾರು ಪಡೆದಿರ್ತಾರೋ, ಭಗವತ್ ತತ್ವಜ್ಞಾನವನ್ನು ಯಾರು ಪಡೆದಿರ್ತಾರೋ ಅವನು ಮುಕ್ತಿಗೆ ಹೋಗ್ತಾನೆ. ಏನ್ ಜ್ಞಾನ ಇರಬೇಕು? ವಾಸುದೇವ ಸರ್ವಮಿತಿ. ವಾಸುದೇವನೇ ಸರ್ವ. ವಾಸುದೇವ ಅಂದ್ರೆ ಭಗವಂತ, ಅವನೇ ಎಲ್ಲ. ಈಶಾವಾಸ್ಯಂ ಇದಂ ಸರ್ವಂ ಅನ್ನೋ ಉಪನಿಷತ್ ವಾಕ್ಯದ ಒಂದು ಸಂಕ್ಷೇಪ ರೂಪ ವಾಸುದೇವ ಸರ್ವಮಿತಿ ಅಂತ. ಅಂದ್ರೇನು? ದೇವರು ನಮ್ಮ ಒಳಗೂ ನಮ್ಮ ಹೊರಗೂ ಇಡೀ ಭೂಮಂಡಲದ ಆಧಾರವಾಗಿ ಎಲ್ಲ ಕಡೆ ಭಗವಂತ ಇದ್ದಾನೆ. ಇನ್ನು ವಾಸುದೇವ ಶಬ್ದಕ್ಕೆ ಇನ್ನೊಂದು ಅರ್ಥ ವಾಸು ದೇವ. ವಾಸು ಅಂದ್ರೆ ವಸು, ಆಚ್ಛಾದನೆ. ಈಗ ಆಚ್ಛಾದನ ಅಂದ್ರೆ ಪೂರ್ತಿ ಹೊದ್ದುಕೊಂಡು ಬಚ್ಚಿಟ್ಕೊಳ್ಳೋದು ಅಂತಾರಲ್ಲ ಹಾಗೆ. ನಾವೊಂದು ಬೆಡ್ಶೀಟ್ ಅಲ್ಲಿ ನಮ್ಮನ್ನ ನಾವು ಪೂರ್ತಿ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೆಡ್ಶೀಟ್ ಒಳಗಡೆ ಯಾರಿದ್ದಾರೆ ಅಂತ ಹೊರಗಿಂದ ನೋಡ್ರೆ ಗೊತ್ತಾಗೋದೇ ಇಲ್ಲ. ಹಾಗೆ ಭಗವಂತ ಎಲ್ಲ ಕಡೆ ಇದ್ದಾನೆ ವಾಸುದೇವ. ಆದರೆ ಅವನು ಬಚ್ಚಿಟ್ಕೊಂಡು ಕೂತ್ಬಿಟ್ಟಿದ್ದಾನೆ. ಹೇಗಿದ್ದಾನೆ, ಅವನು ಎಷ್ಟು ದಪ್ಪ, ಎಷ್ಟು ಉದ್ದ, ಯಾವ ಬಣ್ಣ, ಏನು ಗೊತ್ತಾಗೋದಿಲ್ಲ. ದೇವರು ಇದ್ದಾನೆ ಅನ್ನೋದು ಸತ್ಯ, ಆದರೆ ಅವನನ್ನು ಕಾಣ್ಲಿಕ್ಕೆ ಆಗಲ್ಲ ಅನ್ನೋದು ಸತ್ಯ. ಆದ್ರೆ ಪ್ರಯತ್ನ ಪಟ್ಟರೆ ಕಾಣ್ತಾನೆ ಅನ್ನೋದು ಕೂಡ ಸತ್ಯ. ಈ ಜ್ಞಾನವನ್ನ ಪಡೆದವರಾಗಿ ದೇವರನ್ನ ಕಾಣುವ ಪ್ರಯತ್ನ ನಿರಂತರವಾಗಿ ಮಾಡಬೇಕು. ಸರ್ವಂ ವಾಸುದೇವ ಸಹ ಮಹಾತ್ಮ. ಯಾರು ಈ ತರ ದೇವರು ಅಂದ್ರೆ ಒಂದು ಉತ್ಕೃಷ್ಟವಾದ ಶಕ್ತಿ, ಎಲ್ಲವೂ ಭಗವನ್ಮಯವಾದದ್ದು ಹೊರತು ನಮ್ದೇನೂ ಅಲ್ಲ ಎಂಬ ಒಂದು ತಿಳುವಳಿಕೆ ಯಾರಿರುತ್ತೋ ಅವನೇ ಮಹಾತ್ಮ. ಆದ್ರೆ ಅಂತ ಮಹಾತ್ಮರು ಈ ಅಹಂಕಾರಗಳ ಯಾವುದು ಕೂಡ ಇಲ್ಲದೆ ಆತ್ಮ ಪ್ರಶಂಸೆ, ಪರನಿಂದೆ ಇದೆಲ್ಲವನ್ನು ಕೂಡ ಬಿಟ್ಟು ಭಗವಂತನಲ್ಲಿ ಶರಣಾಗತರಾಗಿರತಕ್ಕಂತಹ ಮಹಾತ್ಮರು ಬಹಳ ದುರ್ಲಭ, ಸುದುರ್ಲಭ, ಬಹಳ 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 ದುರ್ಲಭ. ಅದು ಹೆಚ್ಚು ಅಂತಹ ಜ್ಞಾನಿಗಳು ಸಿಗೋದಿಲ್ಲ. ಯಾಕಂದ್ರೆ ಜ್ಞಾನಿಗಳ ಒಂದು ಲಭ್ಯತೆ ಬಹಳ ಕಡಿಮೆ, ಸಿಗುವಂಥದ್ದು ಕಷ್ಟ. ಯಾಕಂದ್ರೆ ಜಾತಿ ವ್ಯವಸ್ಥೆ ಬಗ್ಗೆ ಕೃಷ್ಣ ಹೇಳ್ತಾ ಇಲ್ಲ, ಜ್ಞಾನ ವ್ಯವಸ್ಥೆಯ ಬಗ್ಗೆ. ದೇವರನ್ನ ತಿಳಿದಂತ ವ್ಯಕ್ತಿಗಳು ಅಥವಾ ದೇವರನ್ನ ತಿಳಿಯುವ ಪ್ರಯತ್ನದಲ್ಲಿ ನಿರಂತರವಾಗಿರತಕ್ಕಂಥ ವ್ಯಕ್ತಿಗಳು ಬಹಳ ದುರ್ಲಭ. ಹಾಗೆ ಯಾರಿರ್ತಾರೋ ಅವನೇ ಮಹಾತ್ಮ. ಬಹೂನಾಂ ಬಹಳ, ಜನ್ಮನಾಂ ಜನ್ಮಗಳ, ಅಂತೆ ಕೊನೆಯಲ್ಲಿ, ಜ್ಞಾನವಾನ್ ಜ್ಞಾನವನ್ನ ಪಡೆದಂತ ಸಾಧಕನು, ಮಾಂ ನನ್ನನ್ನು, ಪ್ರಪದ್ಯತೆ
ಹೊಂದುತ್ತಾನೆ. ವಾಸುದೇವ ಸರ್ವಮಿತಿ, ಸರ್ವಂ ಎಲ್ಲವೂ ವಾಸುದೇವ ವಾಸುದೇವನು ಇತಿ ಎಂಬ ಜ್ಞಾನವನ್ನು ಪಡೆದವನು. ಸಹ ಅಂತಹ ಜ್ಞಾನ ಪಡೆದವನು ಮಹಾತ್ಮ ಅತ್ಯಂತ ಶ್ರೇಷ್ಠನು. ಸಹ ದುರ್ಲಭ, ಅವನು ಅತ್ಯಂತ ದುರ್ಲಭ. ಈ ತರ ಜ್ಞಾನ ಪಡೆದವನು ಬಹಳ ಕಡಿಮೆ. ಅಂತ ಜ್ಞಾನವನ್ನು ಪಡೆದಿರ್ತಕ್ಕಂಥವ್ರು ಇಲ್ಲ ಅಂತ ಹೇಳ್ತಾರೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಸುದುರ್ಲಭ, ಬಹಳ ಬಹಳ ದುರ್ಲಭ ಅಂತ. ಶ್ರೀಕೃಷ್ಣ ನಮಸ್ತೆ.